Hi friends, welcome back to my ಚಾನಲ್. ನಾನಿವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಚಿಕನ್ ಚೆನ್ನಾಗಿ ನೀಟಾಗಿ ಮಾಡಿಕೊಂಡು ತಗೊಂಡಿದ್ದೀನಿ. ಮತ್ತು ಸೋಂಪು ಮತ್ತು ಚಕ್ಕೆ ಮತ್ತು ಸ್ಟಾರ್ ಫ್ಲವರು, ಬೇ ಲೀಫು ಮತ್ತು ಏಲಕ್ಕಿ, ಮರಾಠಿ ಮೊಗ್ಗು 2 ಮತ್ತು ಲವಂಗ ಒಂದು 8 ತಗೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಇಲ್ಲಿ ಜಾಸ್ತಿ ಯೂಸ್ ಮಾಡ್ಬಾರ್ದು, ಸ್ವೀಟ್ ಬಂದುಬಿಡುತ್ತೆ. ಮತ್ತು ಒಂದು 8 ಮೆಣಸಿನ್ಕಾಯಿ, 2 ಟೊಮಾಟೊ, ಒಂದು ಕಟ್ ಕೊತ್ತಂಬರಿ ಮತ್ತು ಪುದೀನ, ಶುಂಠಿ ಬೆಳ್ಳುಳ್ಳಿ. ಪಲಾವ್ಗೆ ಎಷ್ಟೆಷ್ಟು ಯೂಸ್ ಮಾಡ್ತೀವಿ ಶುಂಠಿ ಬೆಳ್ಳುಳ್ಳಿ ಅಷ್ಟು. ಮತ್ತು ಗರಂ ಮಸಾಲ, ಚಿಕನ್ ಬಿರಿಯಾನಿ ಪೌಡರ್, ಅರಿಶಿಣ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಜಾರ್ ತಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಅದನ್ನು ಒಂದು ಪೇಸ್ಟ್ ಮಾಡ್ಕೊಂಬರೋಣ. ಸೊ ಇದು ಪೇಸ್ಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ, ಸೊ ಕಲ್ಲರು ಚೆನ್ನಾಗಿ ಆಗುತ್ತೆ, ಫುಲ್ ಬ್ರೈಟ್ ಗ್ರೀನ್ ಕಲರ್ ಸಿಗುತ್ತೆ. ಮತ್ತು ಎರಡನೇ ಮಸಾಲಾಗೆ ಒಂದು ಈರುಳ್ಳಿ ತಗೊಂಡಿರ್ತೀವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಸ್ವಲ್ಪ ಅರಿಶಿಣ ಅಷ್ಟು ಹಾಕಿ ರುಬ್ಕೊಬನ್ನಿ. ಮತ್ತು ಇಲ್ಲಿ ನಾವು 3 ಮಸಾಲ ಮಾಡ್ತಿದ್ದೀವಿ. ಈಗ 2 ಆಯಿತು. ನೆಕ್ಸ್ಟ್ ಇನ್ನೊಂದು ಮಸಾಲಾಗಿ ಟೊಮೊಟೊ ತಗೊಂಡಿರ್ತೀವಲ್ಲ, ಸೊ ಟೊಮೊಟೊನ ಸಣ್ಣದಾಗಿ ರುಬ್ಕೊಂಡು ಬರಬೇಕು. ಸೊ ಇವಾಗೆಲ್ಲ 3 ಮಸಾಲ ರೆಡಿ ಆಗುತ್ತೆ. ನೋಡ್ತಿರ್ಬೋದು, ಈ ಥರ ಸಣ್ಣದಾಗಿ ರುಬ್ಕೊಬರ್ಬೇಕು. ಸೊ ಇವಾಗ ಹೇಗೆ ಮಾಡೋದು ಅಂದರೆ, ಫಸ್ಟು ಈ ಕುಕ್ಕರಲ್ಲಿ ಮಾಡ್ತಿದ್ದೀನಿ ನಾನು ಬಿರಿಯಾನಿ. ಸೊ ಕುಕ್ಕರಿಗೆ ಎಣ್ಣೆ ಹಾಕಬೇಕು. ಸೊ ಎಣ್ಣೆ ಹಾಕಿದ್ಮೇಲೆ ನಾವು ಸ್ಪೈಸಸ್ ತಗೊಂಡಿರ್ತೀವಲ್ಲ, ಆ ಸ್ಪೈಸಸ್ ಎಲ್ಲನೂ ಹಾಕ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಬಾಡಿಸ್ಕೋಬೇಕು. ಅದು ಅರೋಮಾ ಬಿಟ್ಕೋಬೇಕು, ಅಲ್ಲಿವರೆಗೂ ನೀಟಾಗಿ ಬಾಡಿಸ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಆ ಸ್ಮೆಲ್ ಬರುವಾಗ, ಸೊ ನೀಟಾಗಿ ಫ್ರೈ ಆಗಿದೆ ಅಂತ. ಸೊ ಒನ್ಸ್ ಅದು ನೀಟಾಗಿ ಫ್ರೈ ಆದಮೇಲೆ ನಾನು ಒಂದು ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಅದೂ ನೀಟಾಗಿ ಫ್ರೈ ಆಗಬೇಕು. ಅದು ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಯಾವಾಗಲೂ ಲೋ ಫ್ಲೇಮ್ ಆರ್ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ಓಕೆನಾ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ಫಸ್ಟ್ ನಾವಿಲ್ಲಿ ಈರುಳ್ಳಿದು ಮಸಾಲ ಇತ್ತಲ್ಲ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಅದನ್ನು ಫಸ್ಟ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಇದು ಕಲರ್ ಚೇಂಜ್ ಆಯಿತು. ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಅವಾಗ ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕು. ಸೊ ಇದು ಇದು ನೀಟಾಗಿ ಫ್ರೈ ಆದಮೇಲೆ ನಮ್ಮದು ಪೇಸ್ಟ್ ಇತ್ತಲ್ಲ, ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿದ್ದು, ಅದನ್ನು ಹಾಕೋಬೇಕು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬ್ರೈಟ್ ಗ್ರೀನ್ ಕಲರ್ ಕಾಣಿಸ್ತಿದೆ ಅಂತ. ಯಾಕಂದರೆ ನಾನು ಅದು ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಸೊ ಅದಕ್ಕೆ ಅದು ಫುಲ್ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಸೊ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಒನ್ಸ್ ಇದು ಫ್ರೈ ಆದಮೇಲೆ ಇಲ್ಲಿ ಟೊಮೊಟೊ ಪಲ್ಪ್ ಇತ್ತಲ್ಲ, ಟೊಮೊಟೊ ರುಬ್ಕೊಂಡಿದ್ವಲ್ಲ, ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಫ್ರೈ ಆಗಬೇಕು. ಸೊ 3 ಮಸಾಲನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು, ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಒನ್ಸ್ ಈ ಥರ ಬೆಂದ ಮೇಲೆ ನಮ್ಮದು ಪೌಡರ್ ಇರುತ್ತಲ್ಲ, ಗರಂ ಮಸಾಲ ಪೌಡರು ಮತ್ತು ಚಿಕನ್ ಬಿರಿಯಾನಿ ಪೌಡರು, ಅದನ್ನ ಸೇರಿಸ್ಕೊಳ್ತಿದ್ದೀನಿ. ಅದನ್ನು 1 ನಿಮಿಷ ಅದ್ರ ಜೊತೆಗೆ ನೀಟಾಗಿ ಬ್ಲೆಂಡ್ ಆಗೋ ಥರ ಫ್ರೈ ಮಾಡಿದ್ರೆ ಮಸಾಲ ಫುಲ್ ರೆಡಿ ಇರುತ್ತೆ. ಇವಾಗ ಏನಿದ್ರು ಚಿಕನ್ ಆ್ಯಡ್ ಮಾಡ್ಕೊಳ್ಳೋದು. ಇಲ್ಲಿ ನಾನು 1 kg ಚಿಕನ್ ತಗೊಂಡಿದ್ದೀವಿ. ಸೊ ಅದು ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆಯಲ್ಲಿ ಒಂದು 3 ನಿಮಿಷ ಬೆಂದರೆ ಸಾಕಾಗುತ್ತೆ. ಸೊ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಮತ್ತು ಬೇಗ ಚಿಕನ್ನು ಬೆಂದ್ಕೊಳ್ಳುತ್ತೆ. ಸೊ ಒಗ್ಗರಣೆಲಿ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಬೇಯಕ್ಕೆ ಬಿಡಬೇಕು. ಚಿಕನ್ ಏನು ಮಟನ್ ಥರ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗ ಬೆಂದ್ಬಿಡುತ್ತೆ. ಸೊ ಈಗ 3 ನಿಮಿಷ ಆದಮೇಲೆ ನೋಡ್ತಿರ್ಬೋದು, ಈ ಥರ ಆಗಿರುತ್ತೆ. ಸೊ ಇದನ್ನ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು
ಆವಾಗ ಮಿಕ್ಸ್ ಮಾಡ್ತಿರ್ಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಸೊ ಇವಾಗ ನೀರನ್ನ ಸೇರಿಸ್ಬೇಕು. ನೀರು ಯಾವ ಕ್ವಾಂಟಿಟಿ ಅಂದರೆ ನೀವು ಪಲಾವಿಗೆಲ್ಲ ಎಷ್ಟು ನೀರು ಹಾಕ್ತೀರಿ ಸೇಮ್ ಅಷ್ಟೇ ಕ್ವಾಂಟಿಟಿ ಹಾಕಿ, ಒಂದು ಎಕ್ಸ್ಟ್ರಾ ಟೀ ಕಪ್ಪಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿ ಅಷ್ಟೇ. ಇನ್ನು ಜಾಸ್ತಿ ಹಾಕೋದು ಅವಶ್ಯಕತೆ ಏನಿಲ್ಲ. ಸೊ ಒನ್ಸ್ ನೀರು ಹಾಕಿದ್ಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ, ಉಪ್ಪು ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದನ್ನು ಈ ಥರ ಕುದಿಯೋಕ್ಕೆ ಬಿಡಬೇಕು. ಸೊ ಒಂದ್ಸಲ ಈ ಥರ ನೀಟಾಗಿ ಕುದ್ಮೇಲೆ ಅಕ್ಕಿ ತೊಳೆದು ಇಟ್ಕೊಂಡಿರ್ತೀವಲ್ಲ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಅಕ್ಕಿನ ಸೇರಿಸ್ಕೊಬೇಕು. ನಾನಿಲ್ಲಿ 4 ಜನಕ್ಕೆ ಟೀ ಕಪ್ಪಲ್ಲಿ 4 ಲೋಟ ಹಾಕಿದ್ದೀನಿ, ಆರ್ 2 ಪಾವ್ ಹಾಕಿದ್ದೀನಿ. ಓಕೆನಾ? ಸೊ ಅದು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕೆ ಬಿಟ್ಟಮೇಲೆ ಸ್ವಲ್ಪ ಉಪ್ಪು ಇನ್ನೂ ಸ್ವಲ್ಪ ಸೇರಿಸ್ಬೇಕನ್ನಿಸ್ತು, ಅದಕ್ಕೆ ಉಪ್ಪು ಸೇರಿಸಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಒನ್ಸ್ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಕ್ಯಾಪ್ ಕ್ಲೋಸ್ ಮಾಡಬೇಕು. ಕ್ಯಾಪ್ ಕ್ಲೋಸ್ ಮಾಡಿ ಆದಮೇಲೆ 2 ಬೀಸಲ್ ಬಿಟ್ಟರೆ ಸಾಕು, ಬಿರಿಯಾನಿ ಫುಲ್ ನೀಟಾಗಿ ಬೆಂದಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿ ಫುಲ್ ನೀಟಾಗಿ ಆಗಿದೆ. ಅದು ಮಿಕ್ಸ್ ಮಾಡಿದ್ರೆ ಗೊತ್ತಾಗ್ತದೆ ನೋಡಿ, ಇಲ್ಲಿ ನೀಟಾಗಿ ಉಡಿಯಾಗಿ ನೀಟಾಗಿ ಬೆಂದಿದೆ. ಸೊ ಸಿಂಪಲ್ ಆ್ಯಂಡ್ ಟೇಸ್ಟಿ ಬಿರಿಯಾನಿ ರೆಡಿ ಇದೆ. ಫುಲ್ ಟೇಸ್ಟಿ ಸೂಪರ್ ಆಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಬಾಯ್ ಬಾಯ್.